ಅದು ಪರವಾನಗಿ ಭೂಮಾಪಕನಾಗಿದೆ. 1999ನೇ ಇಸ್ವಿಯಿಂದ ಸಫಲ್ವರೆಗೂ ನಮ್ಮ ಇಲಾಖೆಯಲ್ಲಿ ಹಂತ ಹಂತವಾಗಿ SSLC ಮಾಡಿ JOC ಸರ್ವೈವ್ ಮಾಡಿ ಅಲ್ಲಿಂದ ಹಿಡಿದು BE ಸಿವಿಲ್ MTech ಮಾಡಿರ್ತಕ್ಕಂಥವ್ರು ಕೂಡ ನೇಮಕ ಮಾಡಿಕೊಂಡು ಆಸ್ ಎ ಲೈಸೆನ್ಸ್ ಸರ್ವೇಯರ್ 46H KLR 46H ಪ್ರಕಾರ ನೋಂದಣಿ ಪೂರ್ವ ನಕ್ಷೆ ಮತ್ತು ಮಲ್ಟಿಪಲ್ RPCs ಇದ್ರೆ ಅದರಲ್ಲಿ ವಿಭಾಗ ಮಾಡಿ ವಿಷಯ ನಂಬರ್ಗಳು ಕೊಡ್ತಕ್ಕಂಥದ್ದು ಮತ್ತು ಕನ್ವರ್ಷನ್ ಸ್ಕೆಚ್ ಮಾಡ್ತಕ್ಕಂಥದ್ದು ಇಂತಹ ಮಾತ್ರ ನಾವು ಕೆಲಸ ಮಾಡಬೇಕು ಅಂತ ಕಾನೂನು ಅಡಿಯಲ್ಲೇ ನಮ್ಮನ್ನು ನೇಮಕ ಮಾಡಿಕೊಂಡು, ಅದಲ್ಲದೆ ಸರ್ಕಾರದಲ್ಲಿ ಬೇಡಿಕೆ ಇರತಕ್ಕಂತಹ ರೈತರ ಕಡೆಯಿಂದ ಹಾಗೂ ಪಬ್ಲಿಕ್ಸ್ ಕಡೆಯಿಂದ ಸರ್ಕಾರಿ ಕೆರೆ ಇರ್ಬೋದು, ಕುಂಟೆ ಇರ್ಬೋದು, ಮಕಾನ ಇರ್ಬೋದು, ದೇವಸ್ಥಾನ ಇರ್ಬೋದು, ನಾಲ ಇರ್ಬೋದು, ನದಿ ಅಳತೆ ಇರ್ಬೋದು, KPTCL ಇರ್ಬೋದು, ರೈಲ್ವೆ ಅಳತೆ ಇರ್ಬೋದು, KEDP ಅಳತೆ ಇರ್ಬೋದು, BDA ಅಳತೆ ಇರ್ಬೋದು, UPOR ಪ್ರಾಜೆಕ್ಟ್ಸ್ ಅಂತ ಬಂದಿದೆ, ಸೆಂಟ್ರಲ್ ಗವರ್ಮೆಂಟ್ ಇಂದ ಲಕ್ಷ ಸ್ಕೀಮ್ ಅಂತ ಬಂದಿದೆ, ಸ್ವಾಮಿತ್ವ ಅಂತ ಸ್ಕೀಮ್ ಬಂದಿದೆ. ಈ ತರ ಎಲ್ಲ ಸ್ಕೀಮ್ಗಳನ್ನು ನಮ್ಮ ಲೈಸೆನ್ಸ್ ಸರ್ವೇಯರ್ಸ್ಗೆ ಮೆಜರ್ಮೆಂಟ್ ಮಾಡಿಸಿ ಸರ್ಕಾರದಿಂದ ಬಂದಿರತಕ್ಕಂತಹ ನಮಗೆ ಏನು ವೇತನ ಅನ್ನೋದು ಪರಿಷ್ಕರಣೆ ಇಲ್ಲದೆ, ನಮಗೆ ಯಾವುದೇ ರೀತಿಯಾದ ನಿರ್ದಿಷ್ಟ ವೇತನ, ಕನಿಷ್ಠ ವೇತನ ಕೂಡ ಕೊಡದೆ ನಮ್ಮ ಕೈಯಲ್ಲಿ ಸುಮಾರು ವರ್ಷಗಳಿಂದಾನೇ ಕೆಲಸಗಳನ್ನು ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಈ ಮೊದಲಿಗೆ 300 ರೂಪಾಯಿಗಳನ್ನ ಒಂದು ನಂಬರ್ಗೆ ಅಳತೆ ಮಾಡಿ ನಕ್ಷೆ ತಯಾರಿಸಿ ತತ್ಕಾಲ್ ಬೋಡಿ ಮಾಡಿ ಕೊಟ್ರೆ ಒಂದು ನಂಬರ್ 300 ರೂಪಾಯಿ ಕೊಡಬೇಕು ಅಂತಂದ್ರು. ಆ 300 ರೂಪಾಯಿ ಸಾಲಲ್ಲ, ದಿನಗಳು ಬೆಳೆದಂತೆ ಜೀವನನೂ ಬೆಳೀತಿದೆ, ಕಷ್ಟಗಳು ಬೆಳೀತಿದೆ ಅಂತ ನಮ್ಮ ಅಹವಾಲನ್ನು ಕೊಟ್ಟಾಗ ಆವಾಗಲೂ ಅವರು ತಿಳಿದಾಗ್ತದಿಲ್ಲ, ಸರ್ಕಾರದ ಹಂತಕ್ಕೂ ಅವರು ತಲುಪಿಸಲಿಲ್ಲ. ನಾವುಗಳು ಇದೇ ರೀತಿಯಾದ ಮುಷ್ಕರಗಳನ್ನು ಮಾಡಿಕೊಂಡು ಆ 300 ರೂಪಾಯಿ ದಿಕ್ಕನ್ನ 600 ರೂಪಾಯಿ ಮಾಡಿದ್ರು. ನಂತರ ಆ ದಿನಗಳಲ್ಲಿ ಕೂಡ ಇದೇ ರೀತಿಯಾದ ಅಹವಾಲುಗಳನ್ನು ನೀಡಿಕೊಂಡು ಕೊನೆ ಹಂತಕ್ಕೆ ಒಂದು 1200 ರೂಪಾಯಿ ತಂದಿಟ್ಟಿದ್ದಾರೆ. ಈಗ ಕನಿಷ್ಠ ಪಕ್ಷ 23 ಕರ್ತಗಳು ಮಾಡಿದ್ರೆ ನಮಗೆ 1200 ರೂಪಾಯಿ ಮೂಲಕ ಸಿಗುತ್ತಾ ಅಂತಂದ್ರೆ ಅದು ಸಿಗ್ತಾ ಇಲ್ಲ. ಉದಾಹರಣೆಗೆ ನಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ತಮ್ಮ ಅವಗಾಹನೆ. ಲೆವೆಲ್ಲಿ ನಕ್ಷೆ ಕೊಡ್ತೀವಿ, ಅದು ಅಪ್ರೂವಲ್ ಆದ್ರೆ ನಮಗೆ 1200 ರೂಪಾಯಿ ಕೊಡ್ತಾರೆ. ತತ್ಕಾಲ್ ಬೋಡಿ ಅಂತ ಒಂದು ಮೆಜರ್ಮೆಂಟ್ ಇದೆ, ಮಲ್ಟಿಪಲ್ RTC ಅದರಲ್ಲಿದೆ. ಆ ಮಲ್ಟಿಪಲ್ 2 or 3 people ಇದ್ರೂ ಅವ್ರಿಗೆ ಮೆಜರ್ಮೆಂಟ್ ಮಾಡಿ ಅದನ್ನ ವಿತಿನ್ 30 days ಒಳಗಡೆ ನಾವು ಕ್ಲಿಯರ್ ಮಾಡಬೇಕು ಅಂತ ಇದೆ. ಆ ಕಂಡೀಷನ್ ನಮ್ಮ ಮೇಲೆ ಮಾತ್ರ ಅಪ್ಲೈ ಆಗ್ತಾ ಇದೆ. ವಿತಿನ್ 30 days ಕ್ಲಿಯರ್ ಆಗಿಲ್ಲ ಅಂತಂದ್ರೆ ನಮ್ಗೆ ಯಾವುದೇ ರೀತಿಯಾದ ದುಡ್ಡು ಬರಲ್ಲ. 30 ದಿವಸದ ಒಳಗಾಗಿ ಕ್ಲಿಯರ್ ಮಾಡಬೇಕು ಅಂದ್ರೆ ನಮ್ಮ ಹಂತದಲ್ಲಿ ಡಿಲೇ ಆಗ್ತಿದೆ, ಕಚೇರಿ ಹಂತದಲ್ಲಿ ಕೂಡ ಡಿಲೇ ಆಗ್ತಿದೆ. ರೈತ ಅರ್ಜಿ ಕೊಟ್ಟು ಇನಿಷಿಯಲ್ ಸ್ಟೇಜ್ ವೆರಿಫಿಕೇಶನ್ ಆದ್ಮೇಲೆ ಅದನ್ನ ಅಲಾಟ್ಮೆಂಟ್ ಅಂತ ಆ ಕೇಸ್ ವರ್ಕರು ಹಾಗೂ ಸೂಪರ್ವೈಸರ್ ಅವರು BMCಗೆ ಥ್ರೋ ಮಾಡ್ತಾರೆ. ಥ್ರೂ BMC ಇಂದ ಸರ್ವೇಯರ್ಗೆ ಅಲಾಟ್ಮೆಂಟ್ ಆಗುತ್ತೆ. ಆ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ಒಂದು ಸರ್ವೆ ನಂಬರ್ ನೋಟಿಸ್ ತಗೊಂಡು ಒಬ್ರು ಇಬ್ರು ಇದ್ರೆ ಪರವಾಗಿಲ್ಲ ಸರ್, ನಾನು ಸುಮಾರು ಜನಗಳು ಮಲ್ಟಿಪಲ್ ಜಾಸ್ತಿ ಜನ ಇದ್ರೆ ನೋಟಿಸ್ ಮಾಡಿ ಕಡ್ಬ ತಯಾರು ಮಾಡೋದು ಲೇಟ್ ಆಗುತ್ತೆ, ನಮ್ಮೊಂದು ಟೈಮ್ ಬಾಂಡಿಂಗ್ ಕೊಟ್ಟಿದ್ದಾರೆ ಸರ್, ಆ ಟೈಮ್ ಬಾಂಡಿಂಗ್ ಒಳಗಡೆ ನಾವು ಮಾಡಿಕೊಟ್ರು ಸಹ ಇಲ್ಲ 1-2 ದಿವಸ ಪಾಸ್ ಆದ್ರೂ ಸಹ ಕಚೇರಿ ಹಂತದಲ್ಲಿ ಮೂವ್ ಆಗಲ್ಲ ಸರ್. ಕಚೇರಿ ಹಂತದಲ್ಲಿ ಆಗತಕ್ಕಂತಹ ಸಮಸ್ಯೆಗಳನ್ನ ನಮ್ಮ ಮೇಲೆ ಹೊರೆ ಮಾಡಿ ನಮಗೆ ದುಡ್ಡು ಬರೆದುಕೊಳ್ಳೋಕೆ ಕಾನೂನು ಮಾಡಿದ್ದಾರೆ. ಇದನ್ನು ನಾವು ಕೇಳಿದಾಗೆಲ್ಲ ನಮಗೆ ತುಂಬಾ ಕಿರುಕುಳ ಸಮಸ್ಯೆಗಳು ಕೂಡ ಕೊಟ್ಟಿದ್ದಾರೆ. ನ್ಯಾಯಾಲಯದ ಮೊರೆಗಳು ಕೂಡ ಹೋಗಿದ್ದೀವಿ. ಆ ನ್ಯಾಯಾಲಯದ ಮೊರೆಗಳಿಗೂ ಕೊಟ್ಟಿರ್ತಕ್ಕಂಥ ನಮ್ಗೆ ಆದೇಶಗಳನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಾಗಲೂ ಸಹ ಮಾತಿಗೆ ಹೇಳಿ ಹೊರತು ನಮ್ಮನ್ನ ಕಳಿಸಿದ್ದಾರೆ. ಈ ರೀತಿ ನಮಗೆ 23 ಕಡತ ಈಗ ಬರ್ತಿಲ್ಲ ಸರ್. ಇಲಾಖೆ 46H ಪ್ರಕಾರ ಅಳತೆ ಕೆಲಸಗಳಲ್ಲದೆ ಇಲಾಖೆ ಇತರ ಕೆಲಸ ಅಂದ್ರೆ ಇತರ ಕೆಲಸಗಳು, ಅಳತೆ ಕೆಲಸಗಳು ನಮ್ಗೆ ಹೇಳಿದೆ ಸರ್. ಆ ಅಳತೆ ಕೆಲಸಗಳು ನಾವು ಕೊಟ್ಟಿದ್ದಾರೆ. ಈಗ ಜನ ಸರ್ಕಾರದಲ್ಲಿ ಮಾನ್ಯ ಕಂದಾಯ ಸಚಿವರುಗಳು ಅವರು ಒಂದು ಸ್ಕೀಮ್ ಇದೆ ಸರ್, ದರ್ಖಾಸ್ತು ಕೊಡಿ ಅಂತ. ತುಂಬಾ ಮಹತ್ತರವಾಗಿರ್ತಕ್ಕಂಥ ಸ್ಕೀಮ್, ರೈತಾಪಿ ವರ್ಗಕ್ಕೆ ತುಂಬಾ ಅನುಕೂಲವಾಗಿರ್ತಕ್ಕಂಥ ಸ್ಕೀಮ್. ಆ ರೀತಿಯಾದ ಅಳತೆ ಕೆಲಸಗಳನ್ನು ನಮ್ಮ ಪರವಾನಗಿ ಭೂಮಾಪಕತ್ವದಲ್ಲೇ ಮಾಡಿದ್ದಾರೆ. ಬಹುತೇಕ ರಾಜ್ಯಾದ್ಯಂತ ಏನು ಈಗ ದರ್ಖಾಸ್ತು ಬೋಡಿಯಲ್ಲಿ
ಅಳತೆಯಾಗಿ ಹೊಸ ಸರ್ವೆ ನಂಬರ್ ಅವರು ಬಂದಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಿಳ್ಕೊಂಡಿರ್ತಕ್ಕಂಥವ್ರು ನಾವೇ. ಅದು ದರ್ಖಾಸ್ತು ಕೊಡಿ ಅಂದ್ರೆ ಟೆಕ್ನಿಕಲಿ ತುಂಬಾ ಕಷ್ಟ ಇರುತ್ತೆ. ಇಲಾಖೆಯಲ್ಲಿ ಯಾವ ತರ ಪ್ರೆಷರ್ ಇದೆ, ADLR, CDLR, JDLR ಪ್ಲಸ್ ಅಡಿಷನಲ್ ಡೈರೆಕ್ಟರ್ ಕಮಿಷನರ್ ಇಲ್ಲ ಅಂತಂದ್ರೆ ಆಫ್ಲೈನ್ ಮತ್ತೆ ಆನ್ಲೈನ್ ಅಂತ ಎರಡು ಟೈಪಲ್ಲಿ ನಮ್ಗೆ ಅಕೌಂಟ್ ಮೆಜರ್ಮೆಂಟ್ ಮಾಡಕ್ ಕೊಡ್ತಾರೆ. ಇವತ್ತು ಕೊಟ್ರೆ ನಾಳೆ ನೋಟಿಸ್ ಮಾಡಿ, ನಾಳೆನೇ ಅಳತೆ ಮಾಡಿ, ನಾಡಿದ್ದು ಪಕ್ಕಾ ಟಿಕ್ನಿ ಆಧಾರ್ ಬಂದೆಲ್ಲ ಬರೆದು ಕೊಡ್ಬೇಕು. ಅದು ಫೈನಲ್ ಆಗಿ ಕೊಡ್ಬೇಕು. ಇನ್ ಕೇಸ್ ಅದ್ರಲ್ಲಿ ಡಿಸ್ಟರ್ಬೆನ್ಸ್ ಡಿಸ್ಪ್ಯೂಟ್ಸ್ ಇದ್ರೆ ಅದಕ್ಕೆ ದುಡ್ಡು ಕೊಡಲ್ಲ. ಈ ತರವಾಗಿರ್ತಕ್ಕಂಥ ನಾನಾ ವಿಧ ಆಗಿರ್ತಕ್ಕಂಥ ಮಿಸ್ಟೇಕ್ಸ್ ನಮ್ಮ ಮೇಲೆ ಆಗ್ತಿದೆ. ಸುಮಾರು ವರ್ಷಗಳಿಂದ ನಾನಾ ರೀತಿಯಾದ ಈ ಮಿಸ್ಟೇಕ್ಸ್ ಆಗ್ತಿರೋದು, ನಮ್ಮ ಮೇಲೆ ಧೋರಣೆ ಆಗ್ತಿರೋದು, ನಮ್ಮ ಮೇಲೆ ಈ ಖಂಡನೆ ಆಗ್ತಿರೋದು, ನಮ್ಮ ಮೇಲೆ ಉಪವಾಸ ಇರ್ತಿರೋದು, ದೈನಂದಿನ ಖರ್ಚುಗಳು ಸುಮಾರಾಗಿದ್ದಾವೆ. ಒಂದು ಸಣ್ಣ ಎಕ್ಸಾಂಪಲ್ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ತುಮಕೂರು ಜಿಲ್ಲೆಯಲ್ಲಿ ಒಬ್ರು ಆಕ್ಸಿಡೆಂಟ್ ಆಯ್ತು, ಕಾಲು ಕಳ್ಕೊಂಡ್ಬಿಡ್ತಾರೆ. ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ ಯಥಾರ್ಥಿಸಕ್ಕೆ ಈ ಹಿಂದೆ 3 ವರ್ಷದಿಂದ ಅವ್ರನ್ನ ಕರ್ಕೊಂಡು ಹೋದ್ರೆ ಒಬ್ಬ ಅಧಿಕಾರಿ ಮೇಲ್ಗಡೆ ಕೆಳಗೆ ಇಳಿದು ಬರಲಿಲ್ಲ ನೋಡೋದಕ್ಕೆ. ಅವ್ರು ಬರ್ತಕ್ಕಂಥ ಬ್ಯಾಲೆನ್ಸ್ ದುಡ್ಡು ಕೊಡಿ ಅಂತಂದ್ರೆ ಅದು ಇದುವರೆಗೂ ಪರಿಷ್ಕರಣೆ ಆಗಿದೆ. ಮತ್ತೆ ಅವ್ರ ಕಾಲಿಲ್ಲ, ಈ ನಾಟ್ ಎಸ್ಟಿಮೇಟ್ ಸರ್ವೆ ಅಂತ ಅವ್ರನ್ನ ಸಬ್ಮಿಟ್ ಮಾಡಿದ್ರು, ಮನೆಗೂ ಕಟ್ಟಿದ್ರು. ನಮ್ಮ ಕಣ್ಣು ಮುಂದ್ಗಡೆ, ನಮ್ಮ ಕೋಲಾರ ಜಿಲ್ಲೆ ಕಣ್ಣು ಮುಂದ್ಗಡೆ ಹೋಗ್ಬಿಡ್ತಾ ಆಕ್ಸಿಡೆಂಟ್ ಅಂತ ಸತ್ತೋರ. ಅಟ್ಲೀಸ್ಟ್ ಈ ತರ ಕಷ್ಟಗಳಾಗ್ತಾ ಇದೆ, ನಮ್ಗೊಂದು ಇನ್ಶೂರೆನ್ಸ್ ಆದ್ರೂ ಮಾಡ್ತೀನಿ, ಅದನ್ನು ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ಅದನ್ನು ಸರ್ ನಮ್ಮ ಹಾನಿಗಳನ್ನ ಅರ್ಟ್ಬಿಟ್ಟು ಹೇಳ್ತಾ ಇದ್ದೀವಿ ಸರ್. ನಾವು ತುಂಬಾ ಸಫರ್ ಆಗಿದ್ದೀವಿ ಸರ್. ಇಲಾಖೆ ಯಾರು ಇಂಥವ್ರು ಅಧಿಕಾರಿಗಳನ್ನು ನಮ್ಗೆ ಗೊತ್ತಿಲ್ಲ, ವ್ಯವಸ್ಥೆ ಆ ತರ ವ್ಯವಸ್ಥೆ ಅಂತಿದೆ. ಈಗಿನ ಪರಿಸ್ಥಿತಿಗೆ ಕ್ಷಣ ಕೂಡ ತುಂಬ ಕಷ್ಟ ಆಗ್ತಿದೆ. ಏನ್ ನಾವು ಕೆಲಸ ನಿರ್ವಹಿಸ್ತೀವಿ, ಕನಿಷ್ಠ ಪಕ್ಷ ಸರ್ಕಾರಿ ಭೂಮಾಪಕ ಏನು ಮೆಜರ್ಮೆಂಟ್ ಮಾಡ್ತಾನೆ, ಏನು ಅಳತೆ ಕೆಲಸಗಳು ಮಾಡ್ತಿದ್ದಾರೆ, ಸೇಮ್ ನೇಚರ್ ಆಗ್ಬೇಕು ನಾವು ಮಾಡ್ತೀವಿ. ಆದ್ರೆ ಅವ್ರಿಗೆ ಬೆಣ್ಣೆ ಇದೆ ಸರ್, ನಮಗೆ ಸುಣ್ಣನೂ ಇಲ್ಲ ಸರ್, ಮಣ್ಣು ಕೂಡ ಇಲ್ಲ. ಈ ತರ ನಂದು ಪರ್ಸನಲ್ ಹೇಳ್ತೀನಿ ಸರ್. ನಾನು ಈ ಹಿಂದೆ ನಿಕಟ ಪೂರ್ವ ಅಧ್ಯಕ್ಷ, ನಮ್ಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಹಾರ್ಟ್ ಅಟ್ಯಾಕ್ ಅಂದಾಗ ಹಾಸ್ಪಿಟ್ಲ್ಗೆ ಹೋಗಿ ಬ್ಲಾಕೇಜಸ್ ಇದೆ, ಬ್ಲಾಕೇಜಸ್ ರಿಮೂವ್ ಮಾಡಬೇಕು. ಜಾಲಪ ಮೆಡಿಕಲ್ ಕಾಲೇಜ್ ಅಂತ ಬೇಡ, ಅಲ್ಲಿ ಹೋದಾಗ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ, BPL ಅಂತ ಕೇಳಬೇಕು. ಇಲ್ಲ ಇಲ್ಲ, ನನ್ನ ಹತ್ರ BPL ಇಲ್ಲ, ಎಲಿಜಿಬಲ್ ಇಲ್ಲ ಅಂತಾರೆ. ಯಾರು ಲೈಸೆನ್ಸ್ ಸರ್ವೆ ಇರುತ್ತೆ, ನೀವು ಕೊಡ್ಬೋದಲ್ಲ ಅಂತ ಕೇಳಿ ನಾವು ಅಪ್ಲಿಕೇಶನ್ ಹಾಕೊಂಡ್ರೆ ಈ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀವಿ, ನಾಟ್ ಎಲಿಜಿಬಲ್ ಟು ಟೇಕ್ BPL, ಇವರ APL ಅಂತಾರೆ. ನಮ್ಗೆ ಅಲ್ಲಿ ಗೌರವ ಸಿಗುತ್ತೆ ಸರ್, ಊಟ ಸಿಗಲ್ಲ. ಈ ತರ ಪರಿಸ್ಥಿತಿ ಆಗಿದೆ. ಯಾವುದೋ ಒಂದು ಸಣ್ಣ ಮಾರ್ಗದಲ್ಲಿ ನಾವೇ ಕಷ್ಟ ಬಿದ್ದು ನಾವೇ ಮಾಡಿಕೊಂಡು ನಾವೇ ಜೀವನ ಸಾಗಿಸೋ ಪರಿಸ್ಥಿತಿ ನಮಗೆ ಈಗ ಉಂಟಾಗಿದೆ. ಇಲಾಖೆಯಿಂದ ಬರ್ತಾ ಇರ್ತಕ್ಕಂತಹ, ಅವ್ರು ಕೊಡ್ತಾ ಇರ್ತಕ್ಕಂಥ, ನಾವು ಮಾಡಿರ್ತಕ್ಕಂಥ ಕೆಲಸ ಶುಲ್ಕ, ಈಗಿರ್ತಕ್ಕಂತಹ ದೈನಂದಿನ ಚಟುವಟಿಕೆಗಳಿಗೆ ನಾವು ಬದುಕೋದಕ್ಕೆ ಸಾಧ್ಯತೆ ಇಲ್ಲದಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಸರ್. ಈ ಎಂಟಕ್ಕುಗಳು ಮಾಡ್ಕೊಂಡಿರ್ತಕ್ಕಂಥ ಇಲ್ಲಿ ಸುಮಾರು ಜನ ಕೂತಿದ್ದಾರೆ. ಇವ್ರಿಗೆಲ್ಲ ಆಸೆ ಕೊಡಿಸಿ, ಆಸೆ ಬಿದ್ದು ನಾವೆಲ್ಲ ರೆಗ್ಯುಲರ್ ಸರ್ವೇರ್ಸ್ ಆಗ್ತೀವಿ ಅಂತ ಒಂದು ಅಪ್ಲಿಕೇಶನ್ ಮನೆಗೆ ಬಂದ್ರೆ ಲೈಸೆನ್ಸ್ ಸರ್ವೇರ್ಸ್ ಅಂತ ಅವರಿದ್ದಾರೆ. ನಾವು ಇದನ್ನೇನಾದ್ರೂ ಪ್ರೀತಿಯಿಂದ ಗೌರವದಿಂದ ಕೋರ್ಕೊಂಡು ಕೇಳ್ಕೊಂಡ್ರು ಅಮಾನತನ ಶಿಕ್ಷೆ. ತಾವು ಎಷ್ಟು ಕಷ್ಟ ಬಿದ್ದು ನಮ್ಮ ಎಜುಕೇಶನ್ ಮಾಡಿರ್ತಾರ ಆ ಸ್ಟೇಜ್ ನಮ್ಮನ್ನ ಸಸ್ಪೆಂಡ್ ಮಾಡ್ತಾರೆ. ನಮಗೆ ಟ್ರೈನಿಂಗ್ ತಂದು ಕೊಟ್ರೆ ತಾವು ಏನು ಓದಿದಿರ ಆ ಓದನ್ನ ಪರೀಕ್ಷೆಗೆ ನಮಗೆ ಕೊಡ್ತಾನೆ. ನಾವು ಮಾಡ್ಬೇಕಾಗಿರ್ತಕ್ಕಂಥ ಟೆಕ್ನಿಕಲ್ ಪ್ರೋಗ್ರಾಮ್ ಹೊರತು ನಮ್ಗೆ ಕೊಡೋದೇ ಇಲ್ಲ. ಗೋಕಾಕ್ ಜಿಲ್ಲೆಯಲ್ಲಿ, ಗೋಕಾಕ್ ತಾಲೂಕಲ್ಲಿ ಯಾವ್ದೋ ಒಂದು ತಾಲೂಕಲ್ಲಿ ಸರ್ವೆ ನಂಬರ್ ಅಳತೆ ಮಾಡಬೇಕು ಅಂತ ಹೇಳಿದ್ರೆ ಆಸ್ಟ್ರೇಲಿಯಾಲಿರೋ ಅಂಬಾಸಿಡರ್ ತಮ್ಮನ ಹೆಸರು ಅನ್ನುವಂತ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ. ಈ ತರ ಪರಿಸ್ಥಿತಿ ಉಂಟಾಗಿ ಸ್ವಾರ್ಥಕ್ಕಾಗಿ ಕೆಲವು ಅಧಿಕಾರಿಗಳು ತುಂಬಾ ನಮ್ಮ ಲೈಸೆನ್ಸ್ ಜೀವನ ಹಾಳು ಮಾಡಿದ್ದಾರೆ. ಅವೆಲ್ಲ ಏನು ಬೇಡ ಸರ್, ಎಲ್ಲ ಬಿಟ್ಬಿಟ್ಟಿದ್ದೀವಿ ಸರ್. ನಾವು ಕೇಳ್ತಾ ಇರೋದು ಒಂದೇ ನಮ್ಮ ಹೊಟ್ಟೆ ಪಾಡನ್ನು ನಾವು ಕೇಳ್ತಾ ಇದ್ದೀವಿ. ಪರವಾನಗಿ ಭೂಮಾಪಕ ಅಂತ ಈ 2 ವರ್ಷ ಇದೆ. ಆ 2 ವರ್ಷದಲ್ಲಿ ಸೇಮ್ ನೇಚರ್ ಆಫ್ ವರ್ಕ್ ಎಲ್ಲರೂ ಮಾಡ್ತಿದ್ದೀವಿ. ಅವ್ರಿಗೆ ಸರ್ಕಾರದಿಂದ ಅನುಮೋದನೆ ಇದೆ, ಅವ್ರಿಗೆ ಸರ್ಕಾರ ಕಾಯಂ ಸಿಕ್ಕುತ್ತಿದೆ,
ಎಲ್ಲಾ ರೀತಿಯಾಗಿರ್ತಕ್ಕಂಥ ಅನುಕೂಲಗಳನ್ನು ಅವರಿಗೆ ಸರ್ಕಾರ ಒದಗಿಸಿಕೊಟ್ಟಿದೆ. ಅದೇ ರೀತಿಯಾದ ಸೇವೆಯನ್ನ ಭದ್ರತೆಯನ್ನ ನಾವು ಕೊಟ್ಟು ರೈತಾಪಿ ವರ್ಗದ ಜನರಿಗೆ ಸೋಷಿಯಲ್ ಜಸ್ಟಿಸ್ ಕೊಡೋದಕ್ಕೆ ನಮ್ಗೆ ಅನುವು ಮಾಡಿಕೊಡಬೇಕು, ನಮಗೂ ಬದುಕೋದಕ್ಕೆ ಅವಕಾಶ ಕೊಡಬೇಕು ಈ ಸೊಸೈಟಿಗೆ. ನಮ್ಗೆ ಕಾಯಮಾತಿ ಮಾಡೋದು ವಿಳಂಬ, ಟೆಕ್ನಿಕಲಿ ಪ್ರಾಬ್ಲಮ್ ಇದೆ ಅಂತಂದ್ರೆ ಚರ್ಚೆ ಮಾಡಿ ವಿಳಂಬ ಮಾಡಿದ್ದು. ಆ ವಿಳಂಬ ಆಗುವವರೆಗೂ ಕನಿಷ್ಠ ಪಕ್ಷ ಸರ್ಕಾರಿ ಭೂಮಾಪಕರಿಗೆ ಏನು ವೇತನ ಕೊಡ್ತಿದ್ದೀರ, ಈಗ ಸ್ಟಾರ್ಟಿಂಗ್ ಸರ್ಕಾರಿ ಭೂಮಾಪಕರಿಗೆ ಏನು ವೇತನ ಕೊಡ್ತೀರ, ಆ ವೇತನವನ್ನು ನಾವು ಕೊಟ್ಟು ನಮ್ಮ ಜೀವನವನ್ನ ಸಾಗಿಸೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪ್ರಾರ್ಥನೆಯನ್ನು ನಾವು ಕೇಳಿದ್ದೇವೆ. ಸುಮಾರು 40 ದಿವಸ ಆಯ್ತು ನಾವು ಕಾರ್ಯಾಲಯಕ್ಕೆ. ಆದರೂ ಸಹ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಇದೆ. ಅಲ್ಲಿ ಕೇಂದ್ರ ಕಚೇರಿ ಇರ್ತಕ್ಕಂತಹ ಉನ್ನತ ಅಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳು ಗಮನಕ್ಕೆ ಬಂದು ನಮ್ಮನ್ನ ಕಾಂಪ್ರಮೈಸ್ ಮಾಡಕ್ಕೆ ನೋಡ್ತಾರೆ ಅಂತ. ಈಗ 1200 ರೂಪಾಯಿ ಕೊಡ್ತಾ ಇದ್ದೀವಿ, ಇನ್ನೂ ಹೆಚ್ಚಿಸ್ಕೊಡ್ತೀವಿ. ರಿನ್ಯೂವಲ್ 3000 ಪೂರ್ವಷ್ಟಿದೆ, ಇನ್ನೂ ಹೆಚ್ಚಿಸ್ಕೊಡ್ತೀವಿ. ಈ ಕೆಲಸ ಮಾಡಿ ಅಂತ ಇದೇ ತರ ವಿಚಾರಗಳನ್ನು ನಮ್ಮ ಮೇಲೆ ಒತ್ತಡ ತಂದಿದ್ದಾರೆ ಸರ್. ತಿರ್ಗಾ ನಾವು ಓದ್ಕೊಂಡು ಹೋದ್ರೆ ನಮಗೆ ಕಷ್ಟಕರ ಆಗುತ್ತೆ ಸರ್. ಅದಕ್ಕೋಸ್ಕರ ಈಗಿನ ಪರಿಸ್ಥಿತಿಯಲ್ಲಿ ನಾವು ಈ ಕೆಲಸ ಮಾಡ್ಕೊಂಡು ಜೀವನ ಸಾಧಿಸೋದು ತುಂಬ ಕಷ್ಟ ಇದೆ. ಆದ್ದರಿಂದ ನಾನು ಮುಷ್ಕರ ಹಮ್ಮಿಕೊಂಡಿದ್ದೀನಿ. ಈ ಮುಷ್ಕರ ಗುಲ್ಬರ್ಗ ಮತ್ತು ಬೆಳಗಾವಿ ವಿಧಾನದಲ್ಲಿ ಈ ರೈತ ಸಂಘದ 2 ತಂಡಗಳಾಗಿರ್ತಕ್ಕಂತಹ ಈ ಮಹಾನ್ ಭಾವವನ್ನು ಶಿಕ್ಷೆ ಹೇಳಿ ಅದು ಸಫಲತನ್ನು ತಗೊಂಡು ನಾವು ಈ ತರ ನಮ್ಮ ಬಳಿ ಮನವಿ ಬಂದಿದ್ದೀವಿ. ದಯವಿಟ್ಟು ತಾವಿನ ಅಧಿಕಾರಿಗಳಿದ್ದಾರೆ, ಗಣನೀಯವಾಗಿ ಯೋಚನೆ ಮಾಡೋ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾರೆ. ಈಗಾಗಲೇ ಗುರುಜಿ ಅವರು ಹೇಳಿದಂಗೆ ಅನ್ನದಾತರಾಗಿದ್ದೀರಿ ಅಂತಿದ್ರ. ದಯವಿಟ್ಟು ನಮ್ಮಲ್ಲಿ ಶತಕೋಟಿ ನಮಗಳು, ತಮ್ಮ ಪಾಡುಗಳಿಗೆ ಶತಕೋಟಿ ನಮನಗಳು ನಮ್ಮ ಈ ಅಹವಾಲನ್ನು ಸರ್ಕಾರ ಮತ್ತು ಇಲಾಖೆ ಅಧಿಕಾರಿಗಳಿಗೆ ಗಣನೀಯವಾಗಿ ತಂದು ನಮ್ಮ ಈ ಸಮಸ್ಯೆಯನ್ನು ಹೋಗಿ ಅನುಭವಿಸಬೇಕು. ಈ ಮನವಿ ಈ ರೀತಿಯಾಗಿ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮತ್ತೆ ಮನೆ ಬಂದಿದ್ದಾರೆ ಅವರ ಎಲ್ಲ ಹೋರಾಟಗಳಲ್ಲಿ ನನ್ನನ್ನು ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಭಾರ್ಗವರವರು ಬಂದಿದ್ದಾರೆ ನೋಡ್ರಿ. ನಮ್ಮ ಬೇಡಿಕೆ ಏನಿದೆ ಮುಂದಿನ ಒಂದು ತಿಂಗಳಲ್ಲಿ ಮತ್ತಷ್ಟು ಸುದೀರ್ಘ ಚರ್ಚೆ ಸರ್ಕಾರದ ಕಟ್ಟಿಗೆ ಆಗಿದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಮುದಾಯ ಹಾಗೂ ಸದಸ್ಯರು ಎಲ್ಲರೂ ತಿಳ್ಕೊಂಡು ಇದರ ಬಗ್ಗೆ ಬಹಳ ಗಂಭೀರವಾಗಿ ಇರುವಂಥ ಪ್ರಶ್ನೆಗಳು ನಡೆಸಿದ್ದಾರೆ. ನಾವು ಅವರಿಂದ ಕಮ್ಯುನಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ತೇವೆ. ಸದ್ಯಕ್ಕೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಬೇಡಿಕೆ ಏನಿದೆ ಅದನ್ನು ಮೇಲಧಿಕಾರಿಗಳಿಗೆ ಹಾಗೂ ಸಚಿವರಿಗೆ ಕಲ್ಪಿಸೋದು ಜವಾಬ್ದಾರಿ ಮಾಡಿ. ಏನಾದರೂ ಅವಕಾಶ ಸಿಕ್ಕಿದೆ ಅಂದರೆ ನಿಮ್ಮ ಪರವಾಗಿ ಮಾತಾಡಲಿಕ್ಕೆ ನಾನು ಅಲ್ಲಿಗೆ ಹೋಗಿ ಮಾತಾಡ್ತೀನಿ. ಆದರೆ ನಿರ್ಧಾರ ಮಾಡೋ ಲೆವೆಲ್ ಏನಿದೆ ತಪ್ಪು ಬಂದಿದೆ, ನಿಮಗೂ ಬಂದಿದೆ. ಜಿಲ್ಲಾ ಮಟ್ಟದ ನಿರ್ಧಾರ ಮಾಡಲಿಕ್ಕೆ ನಿಮಗೆ ಸಾಧ್ಯವಿಲ್ಲ. ಆದರೆ ತಮ್ಮ ಬೇಡಿಕೆಗಳು ಏನೇನಿದ್ದಾವೆ ಬಹಳ ಸ್ಪಷ್ಟತೆಯಿಂದ ಭಾರ್ಗವರವರು ಅದನ್ನು ಇವತ್ತು ವ್ಯಕ್ತಪಡಿಸಿದ್ದಾರೆ.
ಅಷ್ಟೇ ಇಮೋಷನ್ ಇಂದ ನಾನು ಅಲ್ಲಿ ಪ್ರಯತ್ನ ರೈತರಿಗೆ ಗೊತ್ತಾಯ್ತು. ಆಯ್ತು, ಗೊತ್ತಾಯ್ತು. ನನ್ನ ಪ್ರಕಾರ ರೈತರಿಗೂ ಸಮಸ್ಯೆ ಇದೆ, ಅದನ್ನು ಬಗೆಹರಿಸಲಿಕ್ಕೆ ಸರ್ಕಾರ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಪ್ರತಿ ಸತಿ ಇಬ್ಬರು ಏನಾದರೂ ಅಲ್ಲಿ ಬೇಡಿದ ನಂತರ ಅಲ್ಲಿಂದ ಕಬ್ಬಿಣ ಗೆದ್ದಕ್ಕೆ ಅಂತ ನಾವು ನಂಬಿಕೆ ಇಟ್ಕೊಂಡು ಇಷ್ಟು ಬಿಸಿಲಲ್ಲಿ ನಾವೆಲ್ಲರೂ ದುಡ್ಡು ಕೊಡೋದು ಬೇಡ. ಸರ್ವೆ ಕೆಲಸದಲ್ಲಿ ಆಲ್ರೆಡಿ ಹಿಂಗೆ ಇರ್ತೀರಾ ಇವತ್ತು ಅಟ್ಲೀಸ್ಟ್ ಆಯ್ತು ಚರ್ಚೆ ಮಾಡಿದ್ದೇನೆ. ಸೊ ಕುತ್ಕೊಳ್ಳೋದು ಬೇಡ. ನಾನು ನಿಮ್ಮ ಅಧ್ಯಕ್ಷರ ಜೊತೆ ಹಾಗೂ ರೈತ ಸಂಘದ ಅಧ್ಯಕ್ಷರ ಜೊತೆ ನಾನು ಸಪರೇಟ್ ಮೀಟಿಂಗ್ ಮಾಡ್ತೀನಿ. ಹಾಗೂ ಅಲ್ಲಿ ಏನು ಚರ್ಚೆ ನಡೀತಾ ಇದೆ ಅದರ ಬಗ್ಗೆ ತಿಳುವಳಿಕೆ ಬಂದು ನಿಮಗೆ ಅದನ್ನು ಬೇಡ. ನೀವು ನಾನು ಒಂದೇ ಡಿಪಾರ್ಟ್ಮೆಂಟ್. ಬಿಸಿಲಂತ ಅಲ್ರಿ, ಬಿಸಿಲಂತ ಅಲ್ಲ ಅದು ಬೇಡ. ನಿಮ್ಮ ಅಧ್ಯಕ್ಷರು ಇದ್ದಾರಲ್ಲ, ಬೆಂಗಳೂರಿಂದ ಬಂದಿದೆ, ಕೋಲಾರಿಂದ ಬಂದಿದೆ, ಕೋಲಾರ ರಸ್ತೆ ಮೇಲೆ ಕೂತ್ಕೊಳ್ಳೋದು ಬೇಡ. ನಾವೆಲ್ಲರೂ ಒಂದೇ ಸಿಸ್ಟಮ್ ಅಲ್ಲಿ ನಿಮ್ಮ ಪಾಯಿಂಟ್ ನಮಗೆ ಗೊತ್ತಾಗಿದೆ, ಅಲ್ಲಿನೂ ಗೊತ್ತಾಗಿದೆ, ಅಲ್ಲಿ ಚರ್ಚೆ ಆಗ್ತಾ ಇದೆ. ನಾನು ಅಲ್ಲಿಂದ ಏನಾದರೂ ಡೆವಲಪ್ಮೆಂಟ್ ಇದೆ ಅಂದರೆ ನಿಮ್ಮ ಅಧ್ಯಕ್ಷರಿಗೆ, ನಿಮ್ಮ ರೈತ ಸಂಘದ ಅಧ್ಯಕ್ಷರಿಗೆ, ಗೌರವ ಅಧ್ಯಕ್ಷರಿಗೆ ಅವ್ರಿಗೆ ನಾನು ಹೇಳ್ತೀನಿ. ಧನ್ಯವಾದ.